25 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಗ್ರಾಮ ಪಂಚಾಯಿತಿ ಸಭಾಭವನ ಉದ್ಘಾಟನೆ. ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಮತ್ತೊಂದು ಮೈಲುಗಲ್ಲಾಗಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಗ್ರಾಮ ಪಂಚಾಯಿತಿ ಸಭಾಭವನವನ್ನು ವಿಧಿವಿಧಾನಗಳೊಂದಿಗೆ ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಪಾವನತೆಯನ್ನು ತಂದುಕೊಡುವಂತೆ ಮಾನ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾರಾಜರು ಆಗಮಿಸಿ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಶ್ರೀಗಳಿಂದ ಹಾಗೂ ನಿಖಿಲ್ ದೇಸಾಯಿ ಅವರಿಂದ ಸಭಾಭವನ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಖಿಲ್ ದೇಸಾಯಿ ಅವರು, ಗ್ರಾಮ ಪಂಚಾಯಿತಿ ಸಭಾಭವನವು ಜನಸಾಮಾನ್ಯರ ಸಭೆ, ಚರ್ಚೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯುಕ್ತವಾಗಲಿದೆ ಎಂದು ತಿಳಿಸಿದ್ದಾರೆ. ಶ್ರೀಗಳ ಆಶೀರ್ವಾದ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಡೆದರೆ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ತೊಂದರೆ ಇല്ലെಂದು ಮಾರ್ಗದರ್ಶನ ನೀಡಿದರು. ಗ್ರಾಮದ ಹಿರಿಯರು ಮಾತನಾಡಿ, ಕಳೆದ 5 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಕ್ರಮಗಳು ಶ್ಲಾಘನೀಯ. ವಿಶೇಷವಾಗಿ ಈ ಸಭಾಭವನ ನಿರ್ಮಾಣವು ಗ್ರಾಮಕ್ಕೆ ಶಾಶ್ವತ ಆಸ್ತಿಯಾಗಿದ್ದು ಮುಂದಿನ ತಲೆಮಾರಿಗೆ ಸಹಕಾರಿಯಾಗಲಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಪಿಕೆಪಿಎಸ್ ಅಧ್ಯಕ್ಷ, ಉಪಾಧ್ಯಕ್ಷರು, ಕೆಇಬಿ ನಿರ್ದೇಶಕರು, ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ ಸಿಬ್ಬಂದಿ ವರ್ಗ ಸದಸ್ಯರು, ಅಧಿಕಾರಿಗಳು ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆರಾಧ್ಯ ದೈವ ತಾಯಿ ಲಕ್ಷ್ಮಿಯ ಆರಾಧ್ಯ ದೈವ ಇವತ್ತು ನಾವೆಲ್ಲರೂ ಕುಳಿತು ನೂತನ ಸಭಾಂಗಣದ ಉದ್ಘಾಟನಾ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದ ಉದ್ಘಾಟನೆಗೆ ಒಂದು ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಪರ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ನಿಖಿಲ್ ದೇಸಾಯಿ ಅವರಿಗೆ ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷರು ಮತ್ತು ಈ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಠದ ಪರಮ ಶಿಷ್ಯರಾದ ನಿರಾಸರ ಸುಲ್ತಾನಿ ಅವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಧವ ಶ್ರೀಮತಿ ಮರಡಿ ಅವರಿಗೆ ಶರಣಾರ್ಥಿಗಳನ್ನು ಅರ್ಪಣೆ. ಎಲ್ಲ ಸರ್ವ ಸದಸ್ಯರೇ, ಕಾರ್ಯದರ್ಶಿಗಳೇ ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಈ ಕುಲದ ಎಲ್ಲ ಗುರು ಹಿರಿಯರೇ, ಮಾತಾ ಹಿರಿಯರೇ, ಇಲ್ಲಿಯವರೆಗೆ ಅಧ್ಯಕ್ಷರ ನುಡಿಗಳಾಗಿರ್ಬೋದು, ಅತಿಥಿಪರ ನುಡಿಗಳಾಗಿರ್ಬೋದು, ನಮ್ಮ ವಕೀಲರು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನು ಈ ಸಭೆಗೆ ಹೇಳಿದರು. ಕೊನೆಗೆ ಆಶೀರ್ವಚನ ಅಂತಂದ್ರೆ ಮಾಯಕಿದ್ರು ಮಾತು. ಒಂದು ಸಭಾಂಗಣ ಅಂತಂದ್ರೆ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ರಾಶಿ ಅಂದಾಗ ಸದಸ್ಯರ ಎಲ್ಲ ಮನಸ್ಸುಗಳು ಕೂಡಿದಾಗ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಹಂಗ ಎಲಿಮುನಳ್ಳಿ ಮತ್ತು ಅಂಜನಹಟ್ಟಿ ಎರಡೂ ಗ್ರಾಮದ ಈ ಒಂದು ಪಂಚಾಯಿತಿ ವ್ಯಾಪ್ತಿ ಬಹಳ ವ್ಯವಸ್ಥಿತ, ಸುಸಜ್ಜಿತ ಮತ್ತು ಮಾದರಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಾಗಿ ಇವತ್ತು ನಿರ್ಮಾಣ. ಒಂದು ಊರನ್ನ ಸರಿ ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳು ಸದಸ್ಯರಿಗಿದೆ ಅಂತಂದ್ರೆ, ಮಾದರಿ ಗ್ರಾಮವನ್ನ ಸುವರ್ಣ ಗ್ರಾಮವನ್ನಾಗಿ ಮಾಡತಕ್ಕಂಥ ಒಂದು ಶಕ್ತಿ ಎಲ್ಲಿ ಅದ ಅಂದ್ರೆ ಪಂಚಾಯಿತಿ ಒಳಗೆ ಸುವರ್ಣ ಗ್ರಾಮವನ್ನಾಗಿ ಮಾಡೋದು. ಸುವರ್ಣ ಗ್ರಾಮ ಅಂದ್ರೆ ಏನ್ರಿ ಅಂತಂದ್ರೆ ಬಂಗಾರದಿಂದ ಅಲ್ಲ. ಸುವರ್ಣ ಗ್ರಾಮ ಅಂತಂದ್ರೆ ಕುಡಿಯಲಿಕ್ಕೆ ಒಳ್ಳೆಯ ವ್ಯವಸ್ಥಿತ ನೀರು, ನಡೆದಾಡಲಿಕ್ಕೆ ಸುಸಜ್ಜಿತವಾದ ರಸ್ತೆ, ಬೀದಿಯ ಕಂಬಗಳು, ಸುಸಜ್ಜಿತವಾದ ಮನೆಗಳು, ಆಶ್ರಯ ಯೋಜನೆಗಳು ಇತ್ಯಾದಿ ಎಲ್ಲ ಚಟುವಟಿಕೆಗಳನ್ನು ಹೇಳಿದ್ರಲ್ಲ, ಯಾವ್ಯಾವ ಸ್ಕೀಮ್ಗಳಿದ್ದಾವೆ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ವ್ಯವಸ್ಥೆ, ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಸವಲತ್ತುಗಳನ್ನು ನಮ್ಮ ಗ್ರಾಮದೊಳಗೆ ಪ್ರತಿಯೊಬ್ಬ ನಾಗರಿಕನಿಗೂ ವ್ಯವಸ್ಥಿತವಾದ ಸದಸ್ಯರನ್ನು ಮುಟ್ಟಿಸುವ ಅಂತಂದ್ರೆ ಅದೇ ಸುವರ್ಣ ಗ್ರಾಮ, ಅದೇ ಬಂಗಾರದ ಊರು ಅಂತ. ತಮಿಳುನಾಡಿನೊಳಗೆ ಒಬ್ಬ ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ಬಹಳ ದುಃಖದೊಳಗಿದ್ದ. ದುಃಖದೊಳಗೆ ಕೆಡಿಸಿರ್ತದೆ. ದುಃಖದೊಳಗಿದ್ದಂಥ ಕಾಲಘಟ್ಟಕ್ಕೆ ಯಾಕೆ ದುಃಖದೊಳಗಿದ್ದ ಅಂತಂದ್ರೆ ಕುಡಿಯೋಕೆ ನೀರಿಲ್ಲ ಊರಿಗೆ. ನೀರು ತರಾಕ 6-7 ಮೈಲಿ ನಡ್ಕೊಂತ ಹೋಗ್ಬೇಕು ಆ ಊರಿನ. ಹಿಂಗೆ ಅವನ ಮಗಳು ನೀರು ತರಾಕ ಹೋದಾಗ ಕಾಲು ಜಾರಿ ಆ ದುಃಖ ಆ ಮನುಷ್ಯನ ಮನಸ್ಸಿನೊಳಗೆ ತುಂಬಿತ್ತು. ಏನಾದರೂ ಮಾಡಿ ನನ್ನ ಊರಿಗೆ ನೀರು ತರಬೇಕು. ಊರಿಗೆ ನೀರು ತರಬೇಕಂದ್ರೆ ಏನು ಮಾಡಬೇಕು? ಪಂಚಾಯತಿಗೆ ಅಡ್ಡಾಡಿದ, ನಾಳೆ ಮಾಡೋದು, ನಾಡು ಮಾಡೋದು ಅಂತ ಮಾತು. ಒಂದು ಇಲೆಕ್ಷನ್ ಬಂತು. ಎಲ್ಲ ಮನಸ್ಕರನ್ನು ಕೂಡಿಸ್ತ, ನೀವೆಲ್ಲರೂ ನಂಗೆ ಅವಕಾಶ ಮಾಡಿಕೊಟ್ರೆ ನಾನು ಕುಡಿ ನೀರು ತರ್ತೀನಿ ಊರಿಗೆ ಅಂತ. ಎಲ್ಲರೂ ಮಾತು ಕೇಳಿ ಓಟ್ ಹಾಕಿ ಕಳಿಸ್ತಾರೆ. ಎಂದ ಆರೀಶ್ ಬಂದು ಒಂದಿಂದ ಹೇಳ್ಕೊತೇನೆ, ನಿಮಗೆ ಊರಿಗೆ ಹೇಳ್ತೀನಿ. ಆ ಮಾತು
ಅಧ್ಯಕ್ಷ ಆಗ್ತಾನೆ. ಅಧ್ಯಕ್ಷ ಆದ ಬಳಿಕ ಚುಕ್ಕಾನ ಹಿಡ್ಕೊಂಡು ಹೆಂಗೆ ವೀರಸಾಬ್ ಹೆಂಗೆ ಅಧ್ಯಕ್ಷ ಆಗಿ ಆ ಊರಿಗೆ ನೀರು ತಂದ, ರೋಡ್ ತಂದ, ಬಡವರಿಗೆ ಮನಿ ತಂದ. ನಿಮ್ಗೆ ಹೇಳ್ತೇನೆ, ಆ ಊರಿಗೆ MLA ಉದ್ಘಾಟನೆ ಬಂದ್ರೆ ಒಬ್ಬರಿಲ್ಲವನಿಂದ ಎಲ್ಲ ಈ ಅಧ್ಯಕ್ಷನಿಂದ ಓಡಾಡಕ್ತಿದ್ರು. ಹಂಗೆ ಸೇವಾ ಮಾಡಿ ಆ ಊರನ್ನು ಮಾದರಿ ಮಾಡಿ ತೋರಿಸಿದ. ಇದು ಪಂಚಾಯತಿಗೆ ಇರುವಂಥ ಹಂಗೆ ಎಲ್ಲಿ ಮುನ್ನೋಡಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಈ ಒಂದು ಪಂಚಾಯತಿ ಭಾಳ ವ್ಯವಸ್ಥಿತವಾಗಿ ಮತ್ತು ಎಲ್ಲರೂ ಪ್ರಬುದ್ಧ ಚಿಂತಕರದ ಸದಸ್ಯರು, ತಿಳಿದವರದಾರ, ಅರಿತವರದಾರ, ಅನುಭವಿಗಳದಾರ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರತಿಯೊಬ್ಬರ ಜೀವನದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳೋರದ. ಏನು ಬೇಕು ನಮ್ಮ ಊರಿಗೆ ಅನ್ನೋದು ಕ್ಷಣತನ. ಇದು ಬೇಕು, ಇದು ಬ್ಯಾಡ, ತರಬೇಕು, ಇದರಿಂದ ಅವಶ್ಯದ, ಇದರಿಂದ ಉಪಯೋಗದ, ಯಾವುದು ನಮ್ಮ ಪಂಚಾಯತಿಯಿಂದ ತಂದಂತಹ ಅವಕಾಶಗಳನ್ನು ಸಮಾಜಕ್ಕೆ ಮುಟ್ಟಿಸಿದ್ರೆ ಅದು ತಲೆಮಾರುಗಳಂತ ಉಳಿತದೋ ಅಂತಹ ಯೋಜನೆಗಳನ್ನು ಎಲ್ಲ ಸದಸ್ಯರ ಆದಿಯಾಗಿ ಅಧ್ಯಕ್ಷರು ಅನುಮೋದನೆಯನ್ನು ನೀಡ್ತಾ ಇದ್ದಾರೆ. ಕಾರ್ಯದರ್ಶಿಗಳು, ಆಮೇಲೆ ಅಧಿಕಾರಿಗಳು ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಈ ಪಂಚಾಯತಿ ವ್ಯಾಪ್ತಿಗಳ ಮೂಲಕ ನೀಡ್ತಾ ಇದ್ದಾರಲ್ಲ, ಇದೇ ಒಂದು ಸರ್ ನಿಖಿಲಣ್ಣ ಸರ್ ದೇಸಾಯಿ ಅವರೇ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದಂಥ ಅಭಿನವ ಮಂಜುನಾಥ ಸ್ವಾಮಿಗಳ ಅದೇ ರೀತಿ ಈ ಒಂದು ಆ್ಯಕ್ಟಿವ್ ಸರ್ ಹೇಳಲ್ಲ ಡೈನಾಮಿಕ್ ಪರ್ಸನ್ ಅಂತ ಏನು ಹೇಳಿಲ್ಲ, ಅದರ ಇವತ್ತು ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವೀರಸಾಬ್ ಮುಖಾಣಿ ಅವರೇ, ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಸರ್ವ ವರ್ಡಿ ಅವರೇ, ಇಲ್ಲಿ ಸೇರಿದಂಥ ಯಾವತ್ತು ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಈ ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ, ಯಾವತ್ತು ಈ ಗ್ರಾಮ ಪಂಚಾಯಿತಿಯ ಈ ಒಂದು ಕೆಲಸ ಕಾರ್ಯಗಳಿಗೆ ಹಗಲು ರಾತ್ರಿ ದುಡಿದು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದಂಥ ಯಾವತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಈಗಾಗಲೇ ಪ್ರಾಸ್ತಾವಿಕವಾಗಿಯೂ ಹೇಳಿದರು. ಇವತ್ತು ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ನಿಖಿಲಣ್ಣ ಸರ್ ದೇಸಾಯಿ ಅವರ ಒಂದು ಸಾನ್ನಿಧ್ಯ ನೇತೃತ್ವದಲ್ಲಿ ನಡೀತಾ ಇರೋದು ಭಾಳ ನಮಗೆ ಸಂತೋಷ ಆಗಿತ್ತು. ಅಂದರೆ ಇವತ್ತು ಅವರು ಹೇಳಿದ್ದಾರೆ ಏನು ಇವತ್ತು ಈ ಒಂದು ಅವರ ಕೊಡುಗೆ ಏನನ್ನು ಇವತ್ತು ಬೆಳಗಾವಿ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಈ ಎಲ್ಲ ಜಿಲ್ಲೆಗಳಿಗೆ ಇವತ್ತು ರೈತರ ನೀರಾವರಿ ಯೋಜನೆಯನ್ನು ಪಡ್ಕೋಬೇಕು ಅಂತಂದ್ರೆ ಇವತ್ತು ನೀವೆಲ್ಲ ನೀರು ಕುಡಿಯೋಬೇಕು ಅಂತಂದ್ರೆ ಅದು ಮಾನ್ಯ ಸರ್ ದೇಸಾಯಿ ಅವರ ಒಂದು ತ್ಯಾಗ ಮುಖಾಂತರ ಇವತ್ತು ನಾವೆಲ್ಲರೂ ಅವರ ಒಂದು ಆಶ್ರಯದಲ್ಲಿ ಗಿಡ ನೆರಳಿನಲ್ಲಿ ನಾವು ನೀವೆಲ್ಲ ಅರಿಯವನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಈ ಒಂದು ಪಂಚಾಯಿತಿ ಯಾವುದೋ ಒಂದು ಕಾರ್ಯ ಆಗಬೇಕು ಅಂತಂದ್ರೆ ಟೀಮ್ ವರ್ಕ್ ಬೇಕಾಗ್ತೈತೆ. ಅದಕ್ಕೆ ಸಹಭಾಗಿತ್ವ ಬೇಕಾಗ್ತೈತಿ. ಈ ಒಂದು ಎಲ್ಲ ಕೆಲಸ ಆಗಬೇಕು ಅಂತಂದ್ರೆ ಇವತ್ತು ಪಂಚಾಯಿತಿ ಸದಸ್ಯರೇನದಲ್ಲ ಭಾಳಷ್ಟು ಮುತುವರ್ಜಿ ವಹಿಸಿ ಅಧ್ಯಕ್ಷರಿಗೆ ಒಂದು ಸಪೋರ್ಟನ್ನು ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾವುದೋ ಒಂದು ಕಾರ್ಯ ಆಗಬೇಕು ಅಂತಂದ್ರೆ ಈ ಒಂದು ಕಾರ್ಯದ ಹಿಂದೆ ಈ ಒಂದು ಸಹಾಯ ಸಹಕಾರ ಮಾಡಿದಂಥ ವ್ಯಕ್ತಿಗಳನ್ನ ನಾವು ನೆನೆಸಲೇಬೇಕಾಗ್ತೈತೆ. ಇವತ್ತು ನಮ್ಮ ಹಿಂದಿನ ದಿವಂಗತ ಉಮೇಶನ ಕಟ್ಟಿಯವರು ಇರ್ಬೋದು, ರಮೇಶನ ಕಟ್ಟಿಯವರು ಇರ್ಬೋದು, ಈಗಿನ ಶಾಸಕರಾದಂಥ ನಿಖಿಲ್ ಕಟ್ಟಿಯವರು ಇರ್ಬೋದು, ಇವರ ಒಂದು ಸಹಾಯ ಸಹಕಾರ ಕೂಡ ಭಾಳಷ್ಟು ಈ ಗ್ರಾಮಕ್ಕೆ ಈ ಪಂಚಾಯಿತಿಗೆ ಯಾವುದೋ ಒಂದು ಪಂಚಾಯಿತಿ ಕೆಲಸ ಬೇಕು ಅಂತಂದ್ರೆ ಇವಾಗ ಯಾರ ಅಧ್ಯಕ್ಷರು ಹೇಳಲಿ, ಮೆಂಬರ್ ಹೇಳಲಿ, ಯಾರೇ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಈ ಕೆಲಸಗಳನ್ನು ಮಾಡಿಕೊಟ್ಟಂಥವರ ವ್ಯಕ್ತಿಗಳು ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸಬೇಕಾಗೈತಿ. ಅದಕ್ಕೆ ಈ ಒಂದು ಕಾರ್ಯವನ್ನು ಮಾಡಲು ಎಲ್ಲ ಒಂದು ಸಹಭಾಗಿತ್ವವನ್ನು ನೀಡಿದಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಇಲ್ಲಿ ಸೇರಿದಂಥ ಯಾವತ್ತೂ ನಮ್ಮ ಗ್ರಾಮದ ಹಿರಿಯರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಅದರ ಸಂಬಂಧ ಇದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ನೀವು ಏನು ಡೆವಲಪ್ಮೆಂಟ್ ಮಾಡಿರಿ ಆಫೀಸ್ ಎಲ್ಲರಿಗೂ ನನ್ನ ಅಭಿನಂದನೆ ಹೇಳ್ತಾ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಭಿವೃದ್ಧಿ ಅಧಿಕಾರಿ ಹಾಗೂ ನಮ್ಮ ಸದಸ್ಯರಾದ್ರು ಎಲ್ಲರಿಗೂ ವತಿಯಿಂದ ನಮ್ಮ ಗ್ರಾಮದ ಹಿರಿಯರಿಗೆ ಧನ್ಯವಾದ ಹೇಳ್ತಾ ನಾನು ಯಾರು ಮಾತು ನಮ್ಮ ಆಯ್ಕೆ ಆಗ್ರಿ, ಯಾಕಂದ್ರೆ ಊರ ಅಭಿವೃದ್ಧಿ ಆಗಕ್ಕಂತ ಮಂದಿ ನಮ್ಮನ್ನ ಹಂಗೆ ಎಲ್ಲ ಸೇವಕರು ಸದಸ್ಯರು ಸೇವಾ ಕೊಟ್ರಿ ಅಂತಂದ್ರೆ ನಿಮ್ಮ ಅಪೋಸಿಟ್ ಯಾವ ಕ್ಯಾಂಡಿಡೇಟ್ ಅದನ್ನು ನಿಮಗೊಂದು ಮಾರ್ಗದರ್ಶನ ಮಾಡ್ತಾರೆ. ನಾವು ರಾಜಕಾರಣಿಗಳಲ್ಲ, ಆದರೆ ಸೇವೆಗೆ ಒಂದು ಸಮರ್ಪಕ ಸಂದೇಶವನ್ನು ಈ ಮೂಲಕ ಕೊಡಬಹುದು. ಕಾರಣ ಇಷ್ಟೇ, ಜಾತಿ, ಮತ, ಪಂಥ, ಕುಲ, ಗೋತ್ರ,
ಸೂತ್ರ ಧರ್ಮವನ್ನು ಮೀರಿದ ತಾಲೂಕು ಹುಕ್ಕೇರಿ ತಾಲೂಕು, ಎಲ್ಲವನ್ನ ಮೀರಿದ ತಾಲೂಕು.